ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಅದು ಬರೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಅಲ್ಲ. ಈ ಒಂದು ಕಾಲೇಜ್, ಈ ಒಂದು ಕ್ಯಾಂಪಸ್ ನಲ್ಲಿ ಭವಿಷ್ಯದ ಭಾರತದ ಶಿಲ್ಪಿಗಳನ್ನು ತಯಾರು ಮಾಡುವಂತ ಅತ್ಯಂತ ದೊಡ್ಡ ಸಂಸ್ಥೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ, ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದ್ರೆ ಇದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಇಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಭವಿಷ್ಯದ ಭಾರತದ ಪ್ರಜೆಂತ ಬೆಳೆಸ್ತಿರಲ್ಲ, ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದ್ರೆ ಇಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡುವುದೇ ಅದು ನಿಜವಾದ ದೇಶ ಪ್ರೇಮ. ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ನಾಲ್ಕು ಯಾರಿಗೂ ಕೂಡ ಬೈಬಹುದು, ಅದಕ್ಕೇನು ಕಷ್ಟ ಇಲ್ಲ. ಅದು ಇಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಭವಿಷ್ಯದ ಭಾರತದ ಪ್ರಜೆಗಳಿಗೆ ಅತ್ಯುತ್ತಮವಾದ ಶಿಕ್ಷಣ ಮತ್ತು ವ್ಯಕ್ತಿತ್ವ ರೂಪಿಸಿಕೊಂಡು ಕೊಡುಗೆ ಅದು ಅಪಾರವಾದದ್ದು. ಯಾಕಂತ ಹೇಳಿದ್ರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾಗುವಂತ ಶಿಕ್ಷಣ ಈ ಸಂಸ್ಥೆ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. Of course, it's not an easy task to give free education, as we know, but then over the years a lot of scholarships are established, and now today also we have Teachers Cooperative Welfare Fund inaugurated, and this will help in some way or the other both the teachers and the students to take part in one way or the other towards their own welfare and the growth. And this particular institution has grown not by one person. One person is to dream, but many hands and minds and hearts to realize that. Those who have gone before me after having spoken, Mr. U.T. Kada, Dr. Bharat Shetty, Mr. Ramanath Rai, Dr. Mr. J.R. Lobo, who has spoken to us, ex-MLA of Mangalore South. They have given us wonderful message because they have accompanied us. They have that sense of the whole thing, how it began, how it has grown. They have seen with their own eyes. This is not the work of man alone. This is the work of God that has been made realizable, whether as a city commissioner, Mr. J.R. Lobo, whether Mr. Ramanath Rai as the MLA here, and all the other persons who have done a great service to our community.